Hey guys, welcome back to Libre Video Show. Guys, ನಿನ್ನೆ ಆಗಿದ್ದು ವೆಸ್ಟ್ ಇಂಡೀಸ್ ಫಾರ್ ಇಟಲಿ ಮ್ಯಾಚ್. ಸೊ ವೆಸ್ಟ್ ಇಂಡೀಸ್ ಗೆದ್ದಿದ್ದಾರೆ. ಸೊ ಪವನ್ ಹೆಂಗಿತ್ತು ಪವರ್ ಮ್ಯಾಚ್? ಸೊ ಸ್ಟಾರ್ಟಿಂಗ್ ಬಂದು ವೆಸ್ಟ್ ಇಂಡೀಸ್ ಅವ್ರು ಬ್ಯಾಟಿಂಗ್ ಆಡಿದ್ದು. ಬ್ರ್ಯಾಂಡನ್ ಕಿಂಗ್ ಅಷ್ಟೊಂದು ರನ್ಸ್ ಏನ್ ಸ್ಕೋರ್ ಮಾಡಿಲ್ಲ, ನೆನ್ನೆ ಸಿಂಗಲ್ ಡಿಜಿಟ್ ಅಲ್ಲಿ ಔಟ್ ಆದ್ರು. ಬಟ್ ಶೇಯೂಪ್ ಅವ್ರ ಗೇಮ್ ನ ತಗೊಂಡೋದ್ರು, 76 ರನ್ಸ್ ಹೊಡಿದ್ರು. ಅಂಡ್ ಆಲ್ಸೋ ಮಿಡಲ್ ಆರ್ಡರ್ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ರಸ್ಟನ್ ಚೇಸ್ ಅವರೊಬ್ರು ಚೆನ್ನಾಗಿ ಆಡಿದ್ರು ಮಿಡಲ್ ಆರ್ಡರ್ ಅಲ್ಲಿ. ಅಂಡ್ ದೆನ್ ಅವ್ರು ಹೋಗಿದ ತಕ್ಷಣ ಇವರು ರುದರ್ಫೋರ್ಡ್ ಅವ್ರು ಬಂದ್ರು. ಅವರು 26 ರನ್ಸ್ ಹೊಡಿದ್ರು. ಬಟ್ ಲಾಸ್ಟ್ ಅವ್ರು ಹೇಳಲೇಬೇಕು, ಅಷ್ಟು ಚೆನ್ನಾಗಿ ಹಾಕಿದ್ರು ಅವ್ರ ಕಡೆ, ಇಟಾಲಿ ಕಡೆ. ಅಂಡ್ ಆಲ್ಸೋ ಸ್ಟಾರ್ಟಿಂಗ್ ಅಲ್ಲೇ ವಿಕೆಟ್ ತುಂಬಾ ಚೆನ್ನಾಗಿ ತೆಗೆದ್ರು ಇಟಾಲಿ ಅವರು. ಏನೋ ಅಸೋಸಿಯೇಟ್ ನೇಷನ್ ಫಸ್ಟ್ ಟೈಮ್ ಮಾಡ್ತಿರೋ ತರನೇ ಕಾಣಿಸ್ತಿಲ್ಲ ಅವರು. ಬೆನ್ ಮೆನೆಂಟಿ ಅವರು ಸಕಾದಾಗ ಆಡಿದ್ರು. ಅಂಡ್ ಆಲ್ಸೋ ಇವ್ರ ಕಡೆ ಬ್ಯಾಟಿಂಗ್ ಅಷ್ಟೊಂದು ಆಡಿಲ್ಲ ಇಟಾಲಿ ಅವರು, ಬೇಗ ಕೊಲಾಪ್ಸ್ ಆಗ್ಬಿಟ್ರು. ಅಂಡ್ ದೆನ್ ಕಮಿಂಗ್ ಬ್ಯಾಕ್ ಟು ದಿ ಸೆಕೆಂಡ್ ಗೇಮ್, ಇಲ್ಲ ಮತ್ತೆ ಇವರು ಮೋಟಿ ಅವ್ರು ಒಳ್ಳೆ ಬೌಲಿಂಗ್ ಮಾಡಿದ್ ನಿನ್ನೆ. ವೆಸ್ಟ್ ಇಂಡೀಸ್ ಕಡೆ ಮೋಟಿ ಸಕಾಲ ಬೌಲಿಂಗ್ ಮಾಡಿದ್ರು. ಸೊ ರನ್ ಕಮ್ಮಿ ಕೊಟ್ಟರು, 2 ವಿಕೆಟ್ ಕೂಡ ತೆಗ್ದಿದ್ದಾರೆ. ಸೊ ಅವ್ರದ್ದು ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದ್ರು ಮ್ಯಾಚ್ ಮೇಲೆ. ಆಮೇಲೆ ಸೆಕೆಂಡ್ ಮ್ಯಾಚ್ ಅಂದ್ರೆ ನಮ್ದು ಶ್ರೀಲಂಕಾ ಮತ್ತೆ ಜಿಂಬಾಬ್ವೆ. ಆಕ್ಚುಲಿ ಇದು ಅಪ್ಸೆಟ್ ಆಗುತ್ತೆ ಅಂತ ಪಕ್ಕಾ ಗೊತ್ತಿತ್ತು ನಮ್ಗೆ, ಪ್ರೆಡಿಕ್ಟ್ ಮಾಡಿದ್ದು. ಅಷ್ಟೊಂದು ಸರ್ಪ್ರೈಸ್ ಏನ್ ಆಗಿಲ್ಲ. ಶ್ರೀಲಂಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ, ಓಪನಿಂಗ್ ಒಳ್ಳೆ ಓದ್ ಮ್ಯಾಚ್ ಸೆಂಚುರಿ ಹೊಡೆದಿರೋ ಪ್ಲೇಯರ್, ನಿನ್ನೆ ಕೂಡ ಹಾಫ್ ಸೆಂಚುರಿ ಹೊಡೆದಿರೋದು, ಒಳ್ಳೆ ಆಟ ಆಡಿರೋದು. ಅದಾದ್ಮೇಲೆ ಬೇರೆ ಯಾರು ಸ್ಟಾರ್ಟ್ ಆಡಿಲ್ಲ. ಆಮೇಲೆ ರತ್ನಾಯಕೆ ಅಂತ ಒಬ್ರು ಇದಾರೆ, ಅವ್ರ ಬ್ಯಾಟ್ಸ್ಮನ್ ಪವನ್ ರತ್ನಾಯಕೆ ಅಂತ. ಅವರು ಒಳ್ಳೆ ಬ್ಯಾಟಿಂಗ್ ಆಡ್ಬಿಟ್ಟು ಒಂದು ಕಂಫರ್ಟೇಬಲ್ ಸ್ಕೋರ್ ನ ಬೋಲ್ಡ್ ಮೇಲೆ ಹಾಕೊಟ್ಟಿದ್ದು. ಸೊ ಆಮೇಲೆ ಬಂದಿದ್ದು ನಮ್ಮ ಜಿಂಬಾಬ್ವೆ ಬ್ಯಾಟರ್ಸ್. ಏನ್ ಗೈಸ್ ಬ್ಯಾಟಿಂಗ್ ಮಾಡಿದವರು. ಬೆನ್ನೆತ್ ಫಸ್ಟ್ ಇವ್ರು ಓಪನ್ ಇದಾರಲ್ಲ, ಅವರು ಎಲ್ರು ಅಂತಿದ್ರು ರನ್ ರೇಟ್ ಕಮ್ಮಿ ಇದೆ ಅಂತೆಲ್ಲ. ಬಟ್ ಒಬ್ರು ನಿಂತ್ಕೋಬೇಕಿತ್ತು ಮ್ಯಾಚ್ ಅಲ್ಲಿ. ಏನಕ್ಕಂದ್ರೆ ಸ್ಪಿನ್ನಿಂಗ್ ತುಂಬಾ ಹೆಲ್ಪ್ ಆಗೋ ಪಿಚ್ ಶ್ರೀಲಂಕಾ ಪಿಚ್ಗಳು. ಅಲ್ಲಿ ಶ್ರೀಲಂಕಾ ಗೊತ್ತು ಹೆಂಗಾಡ್ಬೇಕು ಅಂತ. ಸೊ ಅಲ್ಲಿ ಬೆನ್ನತ್ ಅವ್ರು ನಿಂತ್ಕೊಂಡಿದ್ದು ಒಳ್ಳೇದಾಯ್ತು. ನಿಂತ್ಕೊಂಡು ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಟ್ರು. ಬಟ್ ಅಲ್ಲೂ ಅಟ್ ಸೇಮ್ ಟೈಮ್ ಎಲ್ಲೂ ನಮ್ಗೆ ರನ್ ರೇಟ್ ಕಮ್ಮಿ ಆಯ್ತು ಅನಿಸ್ತಿಲ್ಲ. ಸೊ ಈಕ್ವಲ್ ಆಗಿ ತಗೊಂಡ್ ಹೋಗ್ತಿದ್ರು. ಅಂಡ್ ಆಕ್ಚುಲಿ ಬೆನೆಟ್ ಬಂದು ಒಂದ್ಸತಿನೂ ಔಟ್ ಆಗಿಲ್ಲ ವರ್ಲ್ಡ್ ಕಪ್. ಹೌದು, ಒಂದ್ ಮ್ಯಾಚ್ ಬಂದು ಮಳೆ ಬಂದು ಅಬೆಂಡನ್ ಆಯ್ತು. ಬಟ್ ಅದ್ ಬಿಟ್ಟು ಬೇರೆ ಮ್ಯಾಚ್ ಎಲ್ಲೂ ವಿಕೆಟ್ ಕಳ್ಕೊಂಡಿಲ್ಲ ಅವರು. ಅಷ್ಟು ಚೆನ್ನಾಗಿ ಆಡ್ತಿದ್ರು. ಅವರು ಅಷ್ಟೇ, ರಾಜಾನು ಅಷ್ಟೇ 3 ಮ್ಯಾಚ್ ವಿಕೆಟ್ ಕಳ್ಕೊಂಡಿರ್ಲಿಲ್ಲ. ನಿನ್ನೆ ಮ್ಯಾಚ್ ಸ್ವಲ್ಪ ವಿಕೆಟ್ ಹೋಗಿದೆ ಅಷ್ಟೇ. ಅದನ್ನು ಇನ್ನೊಂದ್ ಹೇಳ್ಬೇಕು ಪವನ್, ರಾಜ್ ಅವ್ರು ಎಂತ ಕ್ರಿಕೆಟ್ ಆಡ್ತಿದಾರೆ ಅಂದ್ರೆ 4 6 ಹೆಂಗ್ ಹೊಡೆದ್ರು ಗೊತ್ತಾ ಪವನ್? ನೋಡಿದ್ರೆ ಮ್ಯಾಚ್ ನೋಡಿರ್ತೀಯ, ಸಪ್ಪದ ಹೊಡೆದ್ರು ಮಾತ್ರ. ಅಂದ್ರೆ ಹೆಂಗಿತ್ತಂದ್ರೆ ಶ್ರೀಲಂಕಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು, ನಾವು ಸೂಪರ್ 8ಗೆ ಏನು ಕ್ವಾಲಿಫೈ ಆದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. ಆಮೇಲೆ ಈ ಕಡೆ ಜಿಂಬಾಬ್ವೆ ಬೌಲರ್ಸ್ ಕಡೆ ಮಾತಾಡ್ಬೇಕು. ಅವರು ಮುಜರ್ಬಾನಿ, ಆಮೇಲೆ ಇನ್ನೊಬ್ರು ಇದಾರೆ, ಹೆಸರೇನು ಮರ್ತಾಯ್ತು, ಚಾರ್ಮೆ ಅಂತ ಒಬ್ರು ಇದಾರೆ. ಸೊ ಅವ್ರಿಬ್ರು 2 ವಿಕೆಟ್ ತಕೊಂಡು ರನ್ ರೇಟ್ ಕಮ್ಮಿ, ರನ್ ಕೊಟ್ಟಿಲ್ಲ ಜಾಸ್ತಿ ಅವ್ರಿಬ್ರು. ಅಂಡ್ ಆಕ್ಚುಲಿ ಸಿಕಂದರ್ ರಾಜಾ ಬಗ್ಗೆ ಮಾತಾಡ್ಬೇಕು. ನೆನಪಿಲ್ಲಿ ಏಪ್ರಿಲ್ ಬಂದ್ರೆ 40 years ಓಲ್ಡ್ ಆಗ್ತಾರೆ. ಹೌದು, ಆ 40 years ಅಲ್ಲಿ ಈ ತರ ಒಂದು ಚಿಕ್ಕ ಟೀಮ್ ನ ಸೂಪರ್ 8 ತಗೊಂಡ್ಬಂದ್ ನಿಲ್ಸಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಅದು. ಗೈಸ್, ಅಫ್ಘಾನಿಸ್ತಾನ ಟೀಮ್ ನೇ ಬಂದಿಲ್ಲ ಸೂಪರ್ 8ಗೆ, ಈ ಟೀಮ್ ಬಂದಿದ್ದಾನೆ ಅಂದ್ರೆ. ಇನ್ನೊಂದ್ ಹೇಳ್ಬೇಕು ಪವನ್, ಸೂಪರ್ 8 ಅಲ್ಲಿ ಗ್ರೂಪ್ ಎ ಅಲ್ಲಿ ಇರೋದು ಪಾಕಿಸ್ತಾನ, ಇಂಡಿಯಾ, ಜಿಂಬಾಬ್ವೆ ಮತ್ತೆ ಸೌತ್ ಆಫ್ರಿಕಾ. ಓಕೆನಾ? ಗ್ರೂಪ್ ಬಿ ಅಲ್ಲಿ ಇರೋದು ಇಂಗ್ಲೆಂಡ್, ನ್ಯೂಜಿಲೆಂಡ್. ಗ್ರೂಪ್ ಎ ಅಲ್ಲಿ ಬಂದು ಪಾಕಿಸ್ತಾನ ಇಲ್ಲ, ಗ್ರೂಪ್ ಬಿ ಅಲ್ಲಿ ಇರೋದು. ಓಕೆ ಸಾರಿ, ಪಾಕಿಸ್ತಾನ, ವೆಸ್ಟ್ ಇಂಡೀಸ್ ಇರೋದಲ್ವಾ? ಓಕೆ, ಎಲ್ಲ ಟೀಮನು ತುಂಬಾ ಫೈಟ್ ಕೊಡೋ ಟೀಮು. ಸೊ ಇಲ್ಲಿ ಇಂಡಿಯಾಗೂ ಫೈಟ್ ಇದೆ ಇವಾಗ. ನಾವು ಅಷ್ಟು ಈಸಿಯಾಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಎಲ್ಲಾ ಟೀಮ್ಗಳನ್ನು ಮ್ಯಾಚ್ ಸೋಲ್ದೆ ಬಂದಿರೋದು. ಹೌದು. ಸೊ ಜಿಂಬಾಬ್ವೆ ಒಂದು ಮ್ಯಾಚ್ ಅಬಂಡೆನ್ಸ್ ಆಗಿರ್ಬೋದು, ಹೇಳಕ್ ಅದಕ್ಕೆ ಎಲ್ಲ ಮ್ಯಾಚ್ ಆಯ್ತು ಅವ್ರಿಗೆ. ಹೌದು, ಆಸ್ಟ್ರೇಲಿಯಾ ಮೇಲೆ. ಹೌದು, ಆಸ್ಟ್ರೇಲಿಯಾ ಮೇಲಲ್ಲ, ಐರ್ಲೆಂಡ್ ಮೇಲೆ. ಅದು ಗೆಲ್ಲೋ ಮ್ಯಾಚ್ನೇ, ಅವರು ಅಬಂಡೆಂಟ್ ಏನು ಮಾಡಕ್ ಆಗಲ್ಲ ಅದನ್ನ. ಸೊ ಒಳ್ಳೆ ಕ್ರಿಕೆಟ್ ಆಡಿ ಜಿಂಬಾಬ್ವೆ ನೆಕ್ಸ್ಟ್ ಇದು ಕ್ವಾಲಿಫೈ ಆಗಿರೋದು, ಟಾಪರ್ ಫಿನಿಶ್ ಮಾಡಿರೋದು. ಸಿಕಂದರ್ ರಾಜಾ ಎಷ್ಟು ಪ್ರಾಪರ್ ಆಗಿ ಆಡಿದ್ರು, ಎಷ್ಟು ಡಿಸಿಪ್ಲಿನ್ ತೋರಿಸಿದ್ರು ಅಂದ್ರೆ ಬೌಲರ್ಸ್ ರೆಸ್ಪೆಕ್ಟ್ ಕೊಟ್ರು. ಒಳ್ಳೆ ಲೈನ್ ಲೆಂತ್ ಹಾಕಿದ್ರೆ ರೆಸ್ಪೆಕ್ಟ್ ಕೊಟ್ರು, ಡಿಫೆನ್ಸ್ ಆಡಿದ್ರು, ಸಿಂಗಲ್ಸ್ ಡಬಲ್ಸ್ ತಗೊಂಡ್ರು. ಬಟ್ ಅದೊಂದು ಓವರ್ ಮ್ಯಾಚ್ ನೇ ಚೇಂಜ್ ಮಾಡಿಸ್ಬಿಟ್ರು. ಆಮೇಲೆ ಇನ್ನೊಂದ್ ಹೇಳ್ಬೇಕು, ರಾಜಾ ಅವರು ಏನ್ ಮಾಡ್ತಿದ್ರು ಅಂದ್ರೆ ಫಸ್ಟ್ ಬಾಲ್ ಅಟ್ಯಾಕ್ ಮಾಡ್ತಿದ್ರು. ಅವಾಗ ಬೌಲರ್ಸ್ ನ ಪ್ರೆಷರ್ ಇಡಬಹುದು. ಹೌದು. ಸೊ ಅವ್ರು 2 ಓವರ್ ಅಲ್ಲೂ ಅಷ್ಟೇ ಫಸ್ಟ್ ಬಾಲ್ 6 ಹೊಡೆದ್ರು. ಸೊ ಅವಾಗ ಏನಾಗುತ್ತೆ, ಅಲ್ಲೇ 6 ರನ್ ಬಂದ್ಬಿಟ್ಟಿರುತ್ತೆ. ಸೊ ಇನ್ ಮಿಕ್ಕಿದ್ದು 5 ಬಾಲ್ 5 ರನ್ ನೋಡ್ಕೊಂಡು 11 ರನ್ಸ್ ಆಗುತ್ತೆ. ಸೊ ಈ ತರ ಯೂಸ್ ಮಾಡ್ಕೊಂತ ಟೆಕ್ನಿಕ್ ನ ಅವ್ರು ಇದ ಮಾಡಿದ್ದು. ಅಂಡ್ ಆಲ್ಸೋ ನಾನು ಇನ್ನೊಂದ್ ನೋಡ್ದೇನೆ, ದುನಿತ್ ವೆಲಾಲಾಗೆ ತುಂಬಾ ಚೆನ್ನಾಗಿ ಹಾಕಿದ್ರು. ಓಕೆನಾ? ಅವ್ರ ಓವರ್ 17ನೇ ಓವರ್ ಏನೋ ಕೊಟ್ರು ಶ್ರೀಲಂಕಾದವ್ರು ಅವ್ರಿಗೆ. ಬಟ್ ಇವ್ರ ಮೈಂಡ್ ಸೆಟ್ ಹೇಗಿತ್ತು ಗೊತ್ತಾ, ನಾವ್ ವಿಕೆಟ್ ಕಳ್ಕೊಳ್ಳೋದು ಬೇಡ, ನಿಧಾನಕ್ಕೆ ಆಡೋಣ ಅಂತ ಬರೀ ಸಿಂಗಲ್ಸ್ ತಗೊಂಡಿದ್ದ ಓವರ್ ಅವರು. ತುಂಬಾ ಡಿಸಿಪ್ಲಿನ್ ಆಗಿ ಆಡಿದ್ರು. ಅಂಡ್ ದೆನ್ ಅಫ್ಘಾನಿಸ್ತಾನ್ ಮತ್ತೆ ಕೆನಡಾ ಮ್ಯಾಚ್. ಸೊ ಇದ್ರಲ್ಲಿ ಬಂದು ಇಬ್ರಾಹಿಂ ಜದ್ರಾನ್ ಚೆನ್ನಾಗಿ ಆಡಿದ್ರು. ಐ ಗೆಸ್ 95 ರನ್ಸ್ ಹೊಡಿದ್ರು. ಅಂಡ್ ಆಲ್ಸೋ ಗುರ್ಬಾಸ್ ಕ್ವಿಕ್ 30 ಹೊಡಿದ್ರು.
ಅಂಡ್ ಇನ್ನೊಬ್ರು ಬಂದು ಅಟಲ್, ಹಾ. ಅವರು ಚೆನ್ನಾಗಿ ಆಡಿದ್ರು ಆಕ್ಚುಲಿ. ಕೆನಡಾ ಬಗ್ಗೆ ನನಗೆ ತುಂಬಾ ಹೋಪ್ ಇತ್ತು, ಅವ್ರು ಯುವರಾಜ್ ಚಮ್ರಾ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ಬಟ್ 17 ರನ್ಸ್ಗೆಲ್ಲ ಔಟ್ ಆಗ್ಬಿಟ್ರು ಅವರು. ಅದೊಂದೇ ಬೇಜಾರಾಗಿದ್ದು. ಲೈಕ್ ಸೊ ನನಗೆ ಒಳ್ಳೆ ಇಂಪ್ಯಾಕ್ಟ್ ಕೊಟ್ಟಿ, ಲೈಕ್ ಆ ಮೈಂಡ್ ಅಲ್ಲಿ ಇತ್ತು ನಮ್ಗೆ, ಹೌದು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಅದು ನ್ಯೂಜಿಲೆಂಡ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಎಷ್ಟು ಚೆನ್ನಾಗಿ ಆಡವ್ರೆ, ಅಫ್ಘಾನಿಸ್ತಾನ್ ಜೊತೆನೂ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡೆ. ಇಲ್ಲಪ್ಪ ಹೇಳ್ಬೇಕಂದ್ರೆ ಅಫ್ಘಾನಿಸ್ತಾನ ಒಂದು ಸೂಪರ್ ಅಡಿ ಬರುವಂತ ಟೀಮ್ ಅದು. ಬಟ್ ಅವ್ರ ಲಕ್ ಚೆನ್ನಾಗಿಲ್ಲ ಅನ್ಸುತ್ತೆ, ಹೊಂಟೋಗ್ಬಿಟ್ರು. ಅದು ಒಳ್ಳೆ ಫೈಟ್ ಕೊಡೋ ಟೀಮೇ ಅದು. ಇಂಡಿಯಾಗೂ ಫೈಟ್ ಕೊಟ್ಟಿದೆ ಆ ಟೀಮ್, ಅಷ್ಟು ಒಳ್ಳೆ ಟೀಮು. ನೊಬಿಯರ್ ಕೂಡ ತುಂಬಾ ಚೆನ್ನಾಗಿ ಆಡಿರೋದು. 4 ಓವರಿಗೆ ಬರೀ 7 ರನ್ ಅಂತ, 7 ರನ್ 4 ವಿಕೆಟ್. ಆಲ್ಸೋ ರಶೀದ್ ಖಾನ್ ಅಷ್ಟೇ 4 ಓವರ್ಗೆ 19 ರನ್ 2 ವಿಕೆಟ್. ಆಮೇಲೆ ಮ್ಯಾಚ್ 99 ರನ್ಸ್ ಗೆದ್ದಿರೋದು ಅವರು. ಸೊ ತುಂಬಾ ದೊಡ್ಡ ಮಾರ್ಜಿನ್ ಅದು. ಸೊ ಕೆನಡಾ ಅಷ್ಟೊಂದೇನು ಪರ್ಫಾರ್ಮ್ ಮಾಡಿಲ್ಲ. ಸೊ ಇವತ್ತಿಗೆ ಎಲ್ಲ ಮ್ಯಾಚ್ ಮುಗ್ದೋಯ್ತು. ಆಸ್ಟ್ರೇಲಿಯಾ ಮತ್ತೆ ಇವತ್ತೇ ಲಾಸ್ಟ್ ಲೀಗ್ ಮ್ಯಾಚ್ ಇರೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೆಲ್ಲ ಸೂಪರ್ 8 ಮ್ಯಾಚ್ಗಳು. ಅದು ತುಂಬಾ ಚೆನ್ನಾಗಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ, ಮತ್ತೆ ಕ್ಯೂರಿಯಾಸಿಟಿ ಹುಟ್ಟಿಸೋ ಮ್ಯಾಚ್ಗಳು ಅವೆಲ್ಲ. ಸ್ಟಾರ್ಟ್ ಆಗ್ತದೆ. ವೆಯ್ಟ್ ಮಾಡಿ ಗೈಸ್, ಅದು ತುಂಬಾ ಚೆನ್ನಾಗಿ ಇನ್ನು ಪ್ರಿಪೇರ್ ಆಗಿ ಬರ್ತೀವಿ ನಾವು. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ. ಸೊ ಎಲ್ರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ ನೋಡಿರಿ, ಆಮೇಲೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ರೀಚ್ ಆಗಲಿ ನಮ್ಮ ವಿಡಿಯೋಸ್ ಕೂಡ. ಸೊ ಇದಾಗಿತ್ತು ನಮ್ದು ಪೋಸ್ಟ್ ಮ್ಯಾಚ್ ರಿವ್ಯೂ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬೈ.